ಕೆರಗೋಡು ಗ್ರಾಮದಲ್ಲಿ ಹನುಮ ಧ್ವಜ ವಿವಾದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಪ್ರತಿಭಟನೆ ಹೋರಾಟಗಳಾಗಿರುವಂಥದ್ದು. ಇದೀಗ ಮಂಡ್ಯ ಶಾಸಕರಿಗೆ ತ್ರಿವರ್ಣ ಧ್ವಜವನ್ನು ಜನರು ನೀಡ್ತಾ ಇದ್ದಾರೆ. ಹಳ್ಳಿಗಳಿಗೆ ಭೇಟಿ ವೇಳೆ ಶಾಸಕ ರವಿಕುಮಾರ್ಗೆ ತ್ರಿವರ್ಣ ಧ್ವಜ ನೀಡಲಾಗ್ತಾ ಇದೆ. 1 ಲಕ್ಷ ತ್ರಿವರ್ಣ ಧ್ವಜವನ್ನು ನಾವು ಹಾರಿಸ್ತೇವೆ, ಮಂಡ್ಯದಲ್ಲಿ ಶಾಂತಿ ಯಾತ್ರೆ ತಿರಂಗ ನಡಿಗೆ ಮಾಡ್ತೇವೆ, ಅದ್ಯಾರು ಬಂದು ಇದನ್ನು ತಡೀತಾರೋ ನೋಡೋಣ. ಬಿಜೆಪಿ ಜೆಡಿಎಸ್ಗೆ ಮಂಡ್ಯ ಶಾಸಕ ಗಣಿಗ ರವಿಕುಮಾರ್ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ. ಕೆರೆಗೋಡು ಗ್ರಾಮದಲ್ಲಿ ಹನುಮ ಧ್ವಜ ತೆರವುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಹೋರಾಟ ಪ್ರತಿಭಟನೆಗಳು ಆಗಿರುವಂಥದ್ದು. ಶಾಸಕ ಗಣಿಗ ರವಿಕುಮಾರ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಲಾಗಿತ್ತು. ಇದೀಗ ಮಂಡ್ಯ ಶಾಸಕರಿಗೆ ತ್ರಿವರ್ಣ ಧ್ವಜವನ್ನು ಜನರು ನೀಡ್ತಾ ಇದ್ದಾರೆ. ಹಳ್ಳಿಗಳಿಗೆ ಭೇಟಿ ವೇಳೆ ಶಾಸಕ ರವಿಕುಮಾರ್ಗೆ ತ್ರಿವರ್ಣ ಧ್ವಜವನ್ನು ನೀಡ್ತಾ ಇರುವಂಥದ್ದು. 1 ಲಕ್ಷ ತ್ರಿವರ್ಣ ಧ್ವಜವನ್ನು ನಾವು ಹಾರಿಸ್ತೇವೆ, ಮಂಡ್ಯದಲ್ಲಿ ಶಾಂತಿ ಯಾತ್ರೆ ತಿರಂಗ ನಡಿಗೆ ಮಾಡ್ತೇವೆ, ಅದ್ಯಾರು ಬಂದು ಇದನ್ನು ತಡೀತಾರೋ ನೋಡೋಣ ಅಂಥೇಳಿ ಬಿಜೆಪಿ ಜೆಡಿಎಸ್ಗೆ ಮಂಡ್ಯ ಶಾಸಕ ಗಣಿಗ ರವಿಕುಮಾರ್ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ. ನಮ್ಮ ಎಮ್ಮೆಲ್ಲರು ದೇಶದ ಬಗ್ಗೆ ಭಾರಿ ಅಭಿಮಾನ ಇಟ್ಟಿದ್ದಾರೆ. ಅದಕ್ಕಾಗಿ ಅವರು ದೇಶದ ಅವರು ಉನ್ನತವಾಗಿ ನಡೆಸ್ತಾ ಹೋಗ್ತಾರೆ. ಹಾಗೂ ಮಂಡ್ಯ ವಿಧಾನಸಭೆದ ಎಲ್ಲಾ ಕಾರ್ಯಕ್ರಮ ಭಾರಿ ಬಿಸಿಲಿನಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಫ್ಲಾಗ್ ಮುಖ ಕಾಣಲಿ. ಓಕೆ ಅಣ್ಣ. ಇದೊಂದು ಸೇರಿಸ್ಬಿಟ್ಟು ಹೇಳ್ಬಿಡಿ, ಓದ್ ಕಡೆ ಇದೊಂದು ಸೇರಿಸ್ಬಿಟ್ಟು ಹೇಳ್ಬಿಡಿ, ಓದ್ ಕಡೆ ಎಲ್ಲ ಫ್ಲಾಗ್ ಕೊಟ್ರಿ. ಜೈ ಹಿಂದ್, ಜೈ ಭಾರತ್. ನಮ್ಮ ಎಮ್ಮೆಲ್ಲರು ದೇಶದ ಬಗ್ಗೆ ಭಾರಿ ಅಭಿಮಾನ ಇಟ್ಟಿದ್ದಾರೆ. ಅದಕ್ಕಾಗಿ ಅವರು ದೇಶದ ಅವರು ಉನ್ನತವಾಗಿ ನಡೆಸ್ತಾ ಹೋಗ್ತಾರೆ. ಹಾಗೂ ಮಂಡ್ಯ ವಿಧಾನಸಭೆದ ಎಲ್ಲಾ ಕಾರ್ಯಕ್ರಮ ಭಾರಿ ಬಿಸಿಲಿನಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ.